ಪವಿತ್ರ ಗೌಡಗೆ ಕೈದಿ ನಂಬರ್ ನೀಡಿದ್ದಾರೆ ಜೈಲಾಧಿಕಾರಿಗಳು. ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಪವಿತ್ರ ಗೌಡ ವಿಚಾರಣಾಧೀನ ಯುಟಿಪಿ ಕೈದಿ ನಂಬರ್ ಸಿಕ್ಕಿದೆ. ಅವರ ನಂಬರ್ 6024. ಪರಪ್ಪನ ಅಗ್ರಹಾರ ಕಾರಾಗೃಹದ ಅಧಿಕಾರಿಗಳಿಂದ ಈ ನಂಬರ್ ಹಂಚಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್. ಕೈದಿ ನಂಬರ್ ಕೂಡ ಈಗಾಗಲೇ ನೀಡಲಾಗಿದೆ. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್, ಮತ್ತಷ್ಟು ಮಾಹಿತಿ ಈ ಬಗ್ಗೆ. ಸಭಾ ಈಗಾಗಲೇ ಹೇಳ್ತಾ ಇದ್ದಂತೆ 6024 ಅವರ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೂಡ ಜೈಲಾಧಿಕಾರಿಗಳು ನೀಡಿದ್ದಾರೆ. ಅಲ್ಲಿ ಇವರಿಗೆ ಏನು ನಿನ್ನೆ ರಾತ್ರಿ ಅವ್ರನ್ನ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ತಡವಾಗಿತ್ತು. ಹಾಗಾಗಿ ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೊಟ್ಟಿರಲಿಲ್ಲ. ಮಹಿಳಾ ವಿಭಾಗ ಏನಿದೆ, ಜೈಲಿನ ಮಹಿಳಾ ವಿಭಾಗದಲ್ಲಿ ಅವ್ರನ್ನ ಇರಿಸಲಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಅವರು ಎದ್ದಿದ್ದಾರೆ. ಅದೇ ರೀತಿಯಲ್ಲಿ ಜೈಲಿನ ಮೆನು ಏನಿದೆ, ಅದರ ಜೈಲಿನ ಮೆನುವಿನಂತೆ ಉಪ್ಪಿಟ್ಟನ್ನು ಅವರಿಗೆ ನೀಡಲಾಗಿರುವಂಥದ್ದು. ಇನ್ನುಳಿದಂಥ ಆರೋಪಿಗಳನ್ನು ಕೂಡ ಜೈಲಿನ ಕ್ವಾರಂಟೈನ್ ಸೆಲ್ಗೆ ಹಾಕಲಾಗಿದೆ. ಅವರಿಗೂ ಕೂಡ ಅವರ ಎಲ್ಲ ಒಂದು ದಾಖಲೆಗಳನ್ನು ಕೂಡ ಈಗಾಗಲೇ ಜೈಲಾಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ನಿನ್ನೆ ರಾತ್ರಿ ತಡವಾಗಿದ್ರು ಕೂಡ ಸಂಪೂರ್ಣವಾದಂಥ ಒಂದು ದಾಖಲೆಗಳ ಪರಿಶೀಲನೆ ನಡೆಸಿ ಅವರನ್ನ ಜೈಲಿನ ಒಳಗೆ ಕರೆದುಕೊಂಡಿರುವಂಥದ್ದು. ಯಾಕೆ ಅಂದರೆ ಯಾವಾಗಲೂ ಕೂಡ ಅಷ್ಟೇ, ಈ ರೀತಿ ಆರೋಪಿಗಳು ಬಂದಂಥ ಸಂದರ್ಭದಲ್ಲಿ ಅವರು ದಾಖಲೆಗಳ ಪರಿಶೀಲನೆ ಮಾಡಬೇಕಾಗುತ್ತೆ. ಸಾಕಷ್ಟು ಹೈಫೈ ಲೈಫನ್ನು ಲೀಡ್ ಮಾಡಿದಂಥ ಪವಿತ್ರ ಗೌಡ ಅವರು ಇವತ್ತಿನ ದಿನ ಜೈಲಿನಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಅಂದರೆ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಈ ರೀತಿ ಐಷಾರಾಮಿ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಿದಂಥವರು ಈಗ ಜೈಲಿನ ಮುದ್ದೆಯನ್ನು ಮುರಿಯುವಂಥ ಒಂದು ಪರಿಸ್ಥಿತಿ ಏನಿದೆ ಅದು ನಿರ್ಮಾಣವಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು A1 ಆರೋಪಿಯಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಈಗಾಗಲೇ ನ್ಯಾಯಾಲಯ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಅವರ ಮೊದಲ ದಿನಚರಿ ಏನಿದೆ ಸಾಮಾನ್ಯ ಕೈದಿಗಳಂತೆಯೇ ಇರುವಂಥದ್ದು. ಅವರು ಕೂಡ ಸಾಮಾನ್ಯ ಕೈದಿಗಳಂತೆಯೇ ವರ್ತನೆಯನ್ನು ಮಾಡಿದ್ದಾರೆ ಹೊರತು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪೆಷಲ್ ಆದಂಥ ಟ್ರೀಟ್ಮೆಂಟ್ ಅನ್ನು ಜೈಲಾಧಿಕಾರಿಗಳು ನೀಡಿಲ್ಲ. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.